ಈರುಳ್ಳಿ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನುವ ನೋಟಿಫಿಕೇಶನ್ ಕೆಳಗೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈಗ ನಾವು ಏನನ್ನು ನೋಡೋದಾದರೆ, ಮೊದಲನೇದಾಗಿ ನಮ್ಮ ಲೋಕಲ್ನಲ್ಲಿ ಬೆಳೆಯುವಂಥ ಈರುಳ್ಳಿಯ ಬೆಲೆ ನೋಡೋಣ. ಅರಸೀಕೆರೆಯಲ್ಲಿ ಇಂದು ಲೋಕಲ್ನಲ್ಲಿ ಬೆಳೆಯುವಂಥ ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ 1722 ರೂಪಾಯಿ ಆಗಿರುತ್ತದೆ. ಇನ್ನು ಬಂಗಾರಪೇಟೆಯಲ್ಲಿ 5000 ಆಗಿರುತ್ತದೆ ಪ್ರತಿ ಕ್ವಿಂಟಲ್ಗೆ. ನಾನು ನಿಮಗೆ ಅವರೇಜ್ ಪ್ರೈಸನ್ನು ತಿಳಿಸ್ಕೊಡ್ತಿದ್ದೇನೆ. ಇನ್ನು ಬೆಂಗಳೂರಿನಲ್ಲಿ ಲೋಕಲ್ನಲ್ಲಿ ಬೆಳೆದಿರುವಂತಹ ಈರುಳ್ಳಿಯ ಬೆಲೆ 3200 ರೂಪಾಯಿ ಆಗಿರುತ್ತದೆ. ಇನ್ನು ದಾವಣಗೆರೆಯಲ್ಲಿ 3200 ರೂಪಾಯಿ ಆಗಿರುತ್ತದೆ. ರಾಯಚೂರಿನಲ್ಲಿ 3000 ಆಗಿರ್ತದೆ. ವೀಕ್ಷಕರೇ, ನಾನು ನಿಮಗೆ ಅವರೇಜ್ ಪ್ರೈಸ್ನ ತಿಳಿಸ್ಕೊಡ್ತಿದ್ದೇನೆ, ಅವರೇಜು ಮ್ಯಾಕ್ಸಿಮಮ್ ತಿಳಿಸ್ಕೊಡ್ತಿದ್ದೇನೆ. ಶಿವಮೊಗ್ಗದಲ್ಲಿ 3900 ರೂಪಾಯಿ ಆಗಿರುತ್ತದೆ. ಇನ್ನು ಉಡುಪಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 5700 ರೂಪಾಯಿ ಆಗಿರುತ್ತದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ 4763 ರೂಪಾಯಿ ಆಗಿರುತ್ತದೆ. ಗದಗ್ನಲ್ಲಿ 2500 ರೂಪಾಯಿ ಆಗಿರುತ್ತದೆ. ಇಷ್ಟು ಲೋಕಲ್ನಲ್ಲಿ ಆಗಿರುವಂಥ ಈರುಳ್ಳಿ ಬೆಲೆ. ಆದರೆ ಈಗ ಪುಣೆ ಗೆಡ್ಡೆ ನೋಡೋಣ. ಪುಣೆ ಗೆಡ್ಡೆ ಬೆಂಗಳೂರಿನಲ್ಲಿ 4000 ಆಗಿರುತ್ತದೆ ಪ್ರತಿ ಕ್ವಿಂಟಲ್ಗೆ. ಹಾಗೆ ಹುಬ್ಬಳ್ಳಿಯಲ್ಲಿ ಪುಣೆ ಗೆಡ್ಡೆ ಪ್ರತಿ ಕ್ವಿಂಟಲ್ಗೆ 2300 ರೂಪಾಯಿ ಆಗಿರುತ್ತದೆ. ವೀಕ್ಷಕರು, ಇಷ್ಟು ಪುಣೆ ಗೆಡ್ಡೆ ಹಾಗೆ ಲೋಕಲ್ನಲ್ಲಿರುವಂತಹ ಗೆಡ್ಡೆಯ ಬೆಲೆ ಆಗಿರುತ್ತದೆ. ಇನ್ನು ನಮಸ್ಕಾರ, ಭೇಟಿಯಾಗೋಣ. ನಮಸ್ಕಾರ.